ಇದು 28.5 ಕುಂಟೆ ಲೀಗಲ್ ವೆರಿಫೈಡ್ ಆಗಿರುವಂಥ ರಿಜಿಸ್ಟರ್ ಆಗಿರುವಂಥ ಪ್ರಾಪರ್ಟಿ. ಒಳ್ಳೆ ನೀರಾವರಿ ಬೆಲ್ಟು. ಇಲ್ಲಿ ಜೋಳ ಏನು ಕಾಣ್ತಾ ಇದೆ, ಮೆಕ್ಕೆಜೋಳ, ಇದು ಅಳತೆ ಅದು ಬಸ್ತು ಎಲ್ಲ ಆಗಿದೆ. ಈ ಥರದ್ದೊಂದು 28 ಕುಂಟೆ ರೆಕ್ಟ್ಯಾಂಗಲ್ ಪೀಸ್ ಬರುವಂಥ ಜಾಗ. ಸುತ್ತಲ್ಲಿ ನೋಡ್ಬೋದು, ಹಿಂದೆ ಭತ್ತ ಬೆಳ್ಕೊಂಡಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ಬೇರೆಯವ್ರದ್ದು ಫಾರ್ಮ್ ಹೌಸ್ ಇದೆ. ಸೇಫ್ಟಿಗೆ ಏನು ತೊಂದರೆ ಇಲ್ಲ. ಇಲ್ಲಿಂದ ಇಲ್ಲಿ ಕಾಣಿಸ್ತಿದೆ ನೋಡಿ, ಒಂದು 400-500 ಮೀಟ್ರ್ ದೂರದಲ್ಲಿ ಊರಿದೆ. ಸೊ ಒಂದು ಲೋಕಲ್ ಟೌನಿಂದ ಒಂದು ಸ್ಟೇಟ್ ಹೈವೇಯಿಂದ 1 ಕಿಲೋಮೀಟ್ರ್ ದೂರದಲ್ಲಿರುವಂಥ ಪ್ರಾಪರ್ಟಿ. ಇದು ಚಾನಲ್ ರೋಡು. ಇದು ಚಾನಲ್ಲು, ವರ್ಷ ಪೂರ್ತಿ ನೀರು ಹರಿತಾ ಇರ್ತದೆ. ಸೊ ಇದೊಂದು ದೊಡ್ಡ ಕೆರೆ. ಇದು ಇದೆಯಲ್ಲ ಈ ರೋಡು, ಸ್ಟೇಟ್ ಹೈವೇಯಿಂದ ಇಲ್ಲಿಗೆ 1 ಕಿಲೋಮೀಟ್ರು. ಇದಕ್ಕೆ ಅಡ್ಜಸೆಂಟ್ ಆಗಿರುವಂಥ ಈ 28.5 ಕುಂಟೆ ಜಾಗ ಲೀಗಲಾಗಿ ವೆರಿಫಿಕೇಷನ್ ಮಾಡಿಸ್ಕೊಂಡು ಅಳತೆ ಹದ್ಬಸ್ತೆಲ್ಲಾಗಿ ರಿಜಿಸ್ಟರ್ ಆಗಿರುವಂಥ ಪ್ರಾಪರ್ಟಿ. ಒಳ್ಳೆ ನೀರಾವರಿ ಬೆಲ್ಟು. ಸುತ್ತಮುತ್ತ ನೋಡ್ಬೋದು ನೀರಾವರಿ ಯಾವ ಥರ ಇದೆ ಅಂತೇಳಿ. ಎಲ್ಲ ತೆಂಗಿನ ತೋಟಗಳು. ಇದೊಂದು 250 ಎಕರೆಯಷ್ಟು ವಿಸ್ತೀರ್ಣ ದೊಡ್ಡ ಕೆರೆ. ವರ್ಷ ಪೂರ್ತಿ ನೀರಿರುತ್ತೆ. ತೋರಿಸ್ತೀನಿ, ನೀರಿಗೇನು ಸಮಸ್ಯೆ ಇಲ್ಲ. ಯಾವಾಗಲೂ ನೀರು ಹರ್ಕೊಂಡು ಹೋಗ್ತಾ ಇರ್ತದೆ. ಇದಕ್ಕೊಂದು ಮೋಟ್ರ್ ಹಾಕೊಂಡ್ರೆ ಸಾಕು. ಇದಕ್ಕೇನು ಬೋರ್ವೆಲ್ ಹಾಕ್ಸೋ ನೆಸೆಸಿಟಿ ಇಲ್ಲ. ಚನ್ನಪಟ್ಟಣದಿಂದ 18 ಕಿಲೋಮೀಟ್ರ್ ಆಗುತ್ತೆ. ಈ ಕಡೆ ಮುಂದೆ ಸ್ಟೇಟ್ ಹೈವೇ ಜಂಕ್ಷನ್ ತೋರಿಸ್ತೀನಿ ಮುಂದೆ ನೋಡಿ, ಬಸ್ ಹೋಗುತ್ತಲ್ಲ, ಅದರಿಂದ 4 ಕಿಲೋಮೀಟ್ರ್ ಅಲ್ಗೂರಿಗೆ. 28 ಕುಂಟೆ ಜನರಲ್ ಕ್ಯಾಟಗರಿ ಪ್ರಾಪರ್ಟಿ, ಲೀಗಲ್ ವೆರಿಫೈಡ್. ಈ ಕೆರೆ ತೋರಿಸ್ತೀನಿ ರೀ, 250 ಎಕರೆ ಕೆರೆ. ಪಕ್ಕದಲ್ಲಿ ನಿಮ್ಗೆ ಏನಿದೆ 28 ಕುಂಟೆ ಜೋಳ ತೋಟ ತೋರಿಸಿದ್ನಲ್ಲ, ಇದೇ ರೆಕ್ಟಾಂಗಲ್ ಬರುವಂಥ ಪೀಸು. ಸುತ್ತಲೂ ನೋಡ್ಬೋದು ನೀರಾವರಿ ಪ್ರದೇಶ ನೋಡಿ. ಇಲ್ಲಿಂದ 400 ಮೀಟ್ರಲ್ಲಿ ಊರು, ಸೇಫ್ಟಿ ಪ್ಲೇಸು. ಈ ಕಡೆಯಿಂದ 1 ಕಿಲೋಮೀಟ್ರಿಗೆ ಕೆರೆ ಏರಿ ಪಾಸ್ ಆದರೆ ಆ ದೇವಸ್ಥಾನದಿಂದ ಮುಂದೆ ಹೋದರೆ ಸ್ಟೇಟ್ ಹೈವೇ, ಅಲ್ಗೂರು ಟು ಚನ್ನಪಟ್ಟಣ ಸ್ಟೇಟ್ ಹೈವೇ. ಈ ಥರದೊಂದು 250 ಎಕರೆ ವಿಸ್ತೀರ್ಣ ಇರುವಂಥ ಕೆರೆ. ಕೆರೆಗೆ ಅಡ್ಜಸೆಂಟ್ ಆಗಿರುವಂಥ ಇದು 28 ಕುಂಟೆ ಜಾಗ. ಏನು ಬರುತ್ತೆ ರೆಕ್ಟ್ಯಾಂಗಲ್ಲು, ಇದು ಟಾರ್ ರೋಡು ಸೆಂಟ್ರಲ್ಲಿ ಚಾನಲ್ ಇದೆ. ಚಾನಲ್ ಪಕ್ಕದಲ್ಲಿ ರೋಡ್ ಇದೆ. ಕ್ಲಿಯರ್ ಟೈಟಲ್ಡು, ರೆಡಿ ಟು ರಿಜಿಸ್ಟ್ರೇಷನ್ನು. ನೋಡಿ, ನೀರಿಗೆ ಏನು ಸಮಸ್ಯೆ ಇಲ್ಲ. ನೋಡ್ಬೋದು ನೀವು, 250 ಎಕರೆ ಕೆರೆ. ಇಪ್ಪತ್ತೊಂದು ಕುಂಟೆ ಜಾಗ ತೋರಿಸಿದ್ನಲ್ಲ ಹಿಂದಿನ ಕ್ಲಿಪ್ಪಲ್ಲಿ ನಿಮಗೆ. 28 ಕುಂಟೆ ಜಾಗ. ಸೊ ಈ ಥರ ಟಾರ್ ರೋಡ್ ಪಕ್ಕದಲ್ಲೇ ಇರೋದು ಅದು. ಈ ಥರ ಕೆರೆ. ಆ ಕೆರೆ ನಾನು ನಿಂತಿದ್ದು ಅವಾಗಲೇ ಅಲ್ಲೇ, ಅದ್ರ ಆಪೋಸಿಟೇ ಲ್ಯಾಂಡು. ಇಲ್ಲಿ ನೋಡ್ಬೋದು, ಇಲ್ಲಿಂದ ಮನೆಗಳೆಲ್ಲ ಕ್ಲಿಯರಾಗಿ ಕಾಣಿಸುತ್ತೆ ಊರು. ಆ ಲ್ಯಾಂಡಿಂದ 400 ಮೀಟ್ರ್ ಊರು, ನೀರಾವರಿ ಪ್ರದೇಶ. ಇಲ್ಲಿಂದ ಚನ್ನಪಟ್ಟಣ ಅಲ್ಗೂರು ಹೈವೇಯಿಂದ 1 ಕಿಲೋಮೀಟ್ರು, ಅದೊಂದು ಲೋಕಲ್ ಸ್ಟೇಟ್ ಹೈವೇ. ಇಷ್ಟು ಎಕ್ಸ್ಟೆಂಟ್ ಇರುವಂಥ ಕೆರೆ ಪಕ್ಕದ ಜಾಗ. ಯಾವುದೇ ಕಾರಣಕ್ಕೂ ಓವರ್ಫ್ಲೋ ಬರೋಲ್ಲ. ಓವರ್ಫ್ಲೋ ಬತ್ತು, ಕೆರೆ ಕೋಡಿ ಬಿತ್ತು ಅಂದರೆ ಇಲ್ಲಿ ಕೋಡಿ ಇದೆ, ಕೋಡಿಯಿಂದ ಆಚೆಗೆ ನೀರು ಹೋಗುತ್ತೆ. ಇದು ಕಾನ್ಸ್ಟೆಂಟಾಗಿ ಯಾವಾಗಲೂ ನೀರು ಇಷ್ಟೇ ಇರುತ್ತೆ. ಸಣ್ಣದಾಗಿ ಹಳ್ಳಿಗಳ ಮೇಲೆ ಚಾನಲಲ್ಲಿ ಸ್ವಲ್ಪನೇ ಬಿಡ್ತಾರೆ ನೀರು. ಓವರ್ಫ್ಲೋ ಆಗಲ್ಲ. ಇದೆ ಮ್ಯಾಕ್ಸಿಮಮ್ ಲೆವೆಲ್. ಇದು 28 ಕುಂಟೆ ಏನು ಜಾಗ ತೋರಿಸ್ತಾ ಅಲ್ಗೂರು ಟು ಚನ್ನಪಟ್ಟಣ ಮೇನ್ ರೋಡು ನೋಡಿ. ಪ್ರತಿ ಅರ್ಧ ಗಂಟೆಗೆ ಒಂದ್ಸರಿ ಇಲ್ಲಿಂದ ಚನ್ನಪಟ್ಟಣದಿಂದ ಅಲ್ಗೂರು ಈ ಬಸ್ಗಳು ಓಡಾಡುತ್ತೆ. ಇದೆ ಅಲ್ಗೂರು ಟು ಚನ್ನಪಟ್ಟಣ ಹೈವೇ. ಈ ಕಡೆ ಹಿಂದೆಗಡೆ ಹೋದರೆ 4 ಕಿಲೋಮೀಟ್ರು ಅಲ್ಗೂರು. ಇಲ್ಲಿಂದ ಮುಂದೆ ಹೋದರೆ 16 ಕಿಲೋಮೀಟ್ರು 16 ಕಿಲೋಮೀಟ್ರು ಚನ್ನಪಟ್ಟಣ ಬರುತ್ತೆ. ಈ ಥರ ಬಸ್ ರೋಡು. ಇದೊಂದು ಸ್ಟೇಟ್ ಹೈವೇ, ಒಂದು 100 ಅಡಿ ರೋಡ್ ಇದು. ಇಲ್ಲಿಂದ 1 ಕಿಲೋಮೀಟ್ರ್ ಇರೋದೆ 28 ಕುಂಟೆ.